ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ರಾತ್ರಿ ಮಿಕ್ಕಿರೋ ಅನ್ನದಿಂದ ಒಂದು ಸೂಪರ್ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈ ಸ್ನ್ಯಾಕ್ಸ್ ರೆಸಿಪಿ ಇನ್ನೂ ಒಂದು ಬೇರೆ ಥರ ಇದೆ ನಮ್ಮ ಚಾನಲಲ್ಲೇ. ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್ಗಳು ನೋಡಿ ಇದೇನೆ: ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಇಂಗು, ಉಪ್ಪು, ಸ್ವಲ್ಪ ಖಾರದ ಪುಡಿ ಮತ್ತು ರಾತ್ರಿ ಉಳಿದಿರೋ ಅನ್ನ. ನೀವು ಬಿಸಿ ಅನ್ನನಾದರೂ ಮಾಡ್ಕೊಬೋದು, ಇಲ್ಲ ರಾತ್ರಿ ಅನ್ನ ಜಾಸ್ತಿ ಮಿಕ್ಬಿಟ್ಟೈತೆ ಎಸಿಬೇಕಲ್ಲಪ್ಪ ಅಂತ ಯೋಚನೆ ಮಾಡೋರಾದರೆ ಈ ರೀತಿ ಸ್ನ್ಯಾಕ್ಸ್ ಮಾಡ್ಕೊಬೋದು. ಮತ್ತು ಮೆಣಸು ಹೇಳೋದು ಮರ್ತ್ಬಿಟ್ಟೆ. ಸೊ ಅದನ್ನೆಲ್ಲ ಹಾಕಿ ಚೆನ್ನಾಗಿ ರುಬ್ಕೊಬೇಕು. ತರ್ತರಿಯಾಗೆ ರುಬ್ಕೊಳ್ಳಿ, ಜಾಸ್ತಿ ಫುಲ್ಲು ನೈಸ್ ಮಾಡಬೇಡಿ. ಅದಕ್ಕೆ ಸ್ವಲ್ಪ ಎತ್ತಿಟ್ಕೊಂಡು, ನನಗೆ ಅನ್ನ ಜಾಸ್ತಿ ಇರೋದ್ರಿಂದ 2 ಟೈಮ್ ರುಬ್ಕೊಂಡೆ. ಸ್ವಲ್ಪನೇ ಮಸಾಲೆ ಹಾಕ್ಬಿಟ್ಟು ಸ್ವಲ್ಪನೇ ಅನ್ನ ಹಾಕ್ಕೊಂಡು ರುಬ್ಕೊಂಡೆ. ಮತ್ತು ನಂತರ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಕೈಗೆ ಸ್ವಲ್ಪ ಎಣ್ಣೆ ಮಾಡಿಕೊಂಡು, ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ತಟ್ಕೊಬೇಕು. ನಿಮಗೆ ಶೇಪ್ ಬೇಡ, ನನಗೆ ರೌಂಡಕ್ಕೆ ಬೇಕು ಅಂದರೆ ಉಂಡುಂಡೆ ಮಾಡಿಬಿಟ್ಟು ಹಂಗೆ ಇಡ್ಬೋದು. ಆದರೆ ಒಣಗೋಕ್ಕೆ ತುಂಬ ದಿನ ಬೇಕಾಗುತ್ತೆ. ಈ ರೀತಿ ಹಪ್ಳ ತಟ್ಟೋ ಥರ ತಟ್ಕೊಂಡ್ರೆ ಅಷ್ಟು ದಿನ ಬೇಕಾಗಿಲ್ಲ ಅನಿಸುತ್ತೆ. ಬಿಸಿಲಿದ್ದರೆ, ಈಗ ಚಳಿ ವೆದರ್ ಇರೋದ್ರಿಂದ 1 ವೀಕ್ ಆದರೂ ಬೇಕು ಒಣಗಲಿಕ್ಕೆ. ಬೇಸಿಗೆಗೆ ಮಾಡಿಕೊಂಡ್ರೆ ಸೂಪರಾಗಿ ಬೇಗ ಒಣಗುತ್ತೆ. ಕೈಯಲ್ಲಿ ಕೆಟ್ಟದಾಗಿ ಕಾಣಿಸುತ್ತೆ ಅಂತ ನಾನು ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಕೈಯಲ್ಲಿ ಮನೆಯಲ್ಲಲ್ವಾ, ಮನೆಯವರೇ ಎಲ್ಲ ತಿನ್ನೋದು, ಕೈಯೆಲ್ಲ ನೀಟಾಗಿ ತೊಳ್ಕೊಂಡು ಮಾಡಿದ್ರೆ ಆಬ್ವಿಯಸ್ಲಿ ಸಖತ್ತಾಗಿ ಬರುತ್ತೆ. ಕೈಯಲ್ಲಿ ಮಾಡೋದೇನೆ ಒಳ್ಳೆ ಶೇಪಾಗಿ ಒಳ್ಳೆ ರೀತಿ ಬರೋದು. ನೋಡಿ, ಸ್ಪೂನಲ್ಲಿ ಮಾಡಿದ್ರೆ ದಯವಿಟ್ಟು ಚೆನ್ನಾಗಿ ಬರೋಲ್ಲ. ಕೈಯಲ್ಲೇ ಮಾಡ್ಕೊಳ್ಳಿ ನೀವು. ನಾನು ವಿಡಿಯೋದಲ್ಲಿ ಕೆಟ್ಟದಾಗಿ ಕಾಣಿಸುತ್ತೆ ಅಂಥೇಳಿ ಸ್ಪೂನಲ್ಲಿ ತೋರಿಸ್ತಾ ಇದ್ದೀನಿ. ನಂತರ ನಾನು ಕೈಯಲ್ಲೇ ಮಾಡ್ತೀನಿ. ನೋಡಿ, ಕೈಯಲ್ಲಿ ಮಾಡಿರೋದಕ್ಕೂ ಸ್ಪೂನಲ್ಲಿ ಮಾಡಿರೋದಕ್ಕೂ ನೋಡಿ ಒಣಗಿದೆ. 1 ವೀಕ್ ಆಗಿತ್ತು ಒಣಗೋಕ್ಕೆ. ಕೆಡಲ್ಲ, ತೆಳ್ಳಗೆ ಮಾಡ್ಕೊಂಡ್ರೆ ಕೆಡಲ್ಲ, ಮಂದಕ್ಕೆ ಮಾಡ್ಕೊಂಬಿಟ್ರೆ ಕೆಟ್ಟೋಗ್ಬಿಡುತ್ತೆ, ವಾಸನೆ ಬಂದುಬಿಡುತ್ತೆ. ನೋಡಿ ಎಷ್ಟು ಗರಿಗರಿಯಾಗಿ ಒಣಗಿದೆ. ಈಗ ಎಣ್ಣೆಗೆ ಬಿಟ್ಟು ನೋಡೋಣ ಹೇಗೆ ಬರುತ್ತೆ ಅಂತ. ನೋಡಿ, ಅಳ್ಳಲ್ಲ, ಉಬ್ಬಲ್ಲ, ಸ್ವಲ್ಪ ಅಷ್ಟೇ ಉಬ್ಬೋದು. ಒಳಗಡೆ ಮಸಾಲೆ ಎಲ್ಲ ಹಾಕಿರೋದ್ರಿಂದ, ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಬೇಗ ಸೀದ್ಬಿಡುತ್ತೆ. ಎಣ್ಣೆಗೆ ಹಾಕಿ ಸ್ವಲ್ಪ ಬಿಸಿ ಆದ ತಕ್ಷಣ ಎತ್ತಿಬಿಡಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೋಡಿ ಇಷ್ಟೇ. ಎಷ್ಟು ಸಖತ್ತಾಗಿತ್ತು ಅಂದರೆ, ಅಂಗಡೀಲಿ ಎಲ್ಲ ಚಿಪ್ಸ್ ಎಲ್ಲ ತಿಂತೀವಲ್ಲ ಅದಕ್ಕಿಂತ ಸೂಪರಾಗಿತ್ತು. ಖಾರ ತಿನ್ನೋರ್ಗಂತೂ ನನಗೆ ಬಾಯಲ್ಲಿ ಈಗಲೂ ನೀರು ಬರ್ತಾಯಿದೆ. ನೀವು ಒಂದ್ಸಲ ದಯವಿಟ್ಟು ಟ್ರೈ ಮಾಡಿ. ನೋಡಿ, ಜಾಸ್ತಿ ಫ್ರೈ ಮಾಡಿಬಿಟ್ರೆ ಆ ರೀತಿ ರೋಸ್ಟ್ ಆಗಿಬಿಡುತ್ತೆ ಒಳಗಡೆ. ಮೇಲ್ಗಡೆ ಎಲ್ಲ ಅಷ್ಟೇನು ರೋಸ್ಟ್ ಆಗೋಲ್ಲ. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಸೂಪರಾಗಿತ್ತು. ಗರ್ಮ ಅಂತ ಒಳ್ಳೆ ಸೂಪರ್ ಟೇಸ್ಟ್ ಇತ್ತು ಮಾತ್ರ. ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ. ರಾತ್ರಿ ಮಿಕ್ಕಿರೋ ಅನ್ನ ಇಲ್ಲಾಂದರೆ ಬಿಸಿ ಅನ್ನದಲ್ಲೇ ಟ್ರೈ ಮಾಡಿ, ಇನ್ನೂ ಚೆನ್ನಾಗಿ ಬರುತ್ತೆ. ಒಟ್ಟಿನಲ್ಲಿ ರಾತ್ರಿ ಮಿಕ್ಕಿರೋ ಅನ್ನದಲ್ಲಿ ಮಾಡಿದ್ರೆ ಒಂಥರ ಟೇಸ್ಟು ಚೆನ್ನಾಗಿ ಸಪ್ರೇಟಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಫ್ರೆಂಡ್ಸ್, ಹೇಗಿತ್ತು ಇವತ್ತಿನ ರೆಸಿಪಿ? ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾವು ಫಸ್ಟು ವಿಡಿಯೋ ಹಾಕಿದ ತಕ್ಷಣ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬಾಯ್.